ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಹುಟ್ಟುಹಬ್ಬದಂದು ರಕ್ತದಾನ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಯುವ ನಾಯಕ ರಘುಗೌಡರವರು ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಮಮತೆಯ ಮಡಿಲು ಸಹಯೋಗದೊಂದಿಗೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಎಚ್ಎಂ ರಘುಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ಮತ್ತು ಹಣ್ಣು ಹಂಪಲು ವಿತರಿಸಲಾಯಿತು. ಹೋಗಿ ಅಜ್ಜಿ ಬರ್ತಡೆ ಆಗೋಯ್ತು. ಸೈಡ್ ಬಂದು ಇಲ್ಲಿ ಬಿಡಿ, ಕೈ ಕೊಡಿ ಒಲಿ. ಅವ್ರ ಪ್ರೀತಿ ಅವ್ರು ಈಸ್ಕೊತಾರೆ. ಆಯ್ತಾ? ಆಯ್ತು ಬೈ. ಅಲ್ಲ ಅದಕ್ಕೆ ನೀವು ಕೊಡಿ ಅಂತೆ. ಹಾಂ ಓಕೆ ಅಣ್ಣ. ಹಾಂ ಬಣ್ಣ ಅಲ್ಲ ಅಲ್ಲ ಒಳ್ಳೆ ಕೆಲಸ. ಸ್ವಲ್ಪ ಮುಂದೆ ಕೊಟ್ಟು ಇಲ್ಲಿ ಲೇಟ್ ಆಗತ್ತೆ. ಅಧ್ಯಕ್ಷರಾದಂಥ ಇವತ್ತು ಹುಟ್ಟುಹಬ್ಬ ಶುಭಾಶಯಗಳು. ಈ ದಿನ ಅವರು ನೂರಾರು ಜನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ರಕ್ತದಾನ ಸಹ ಮಾಡಿದ್ದಾರೆ. ಹಾಗೂ ಬಡ ರೋಗಿಗಳಿಗೆ ಕೈಲಾದ ಮಟ್ಟಿಗೆ ಔಷಧೋಪಚಾರ ಅನ್ನದಾಸೋಹ ಎಲ್ಲ ಮಾಡಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯುಸ್ಸು ಅಧಿಕಾರ ಹೆಚ್ಚು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೇನೆ. ಆ ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ರಘುವಣ್ಣವ್ರದ್ದು ಇವತ್ತು ಆಗಲಲ್ಲಿ ರಘುವಣ್ಣವ್ರದ್ದು ಬರ್ತಡೇ ಇರೋದ್ರಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ದಾಸೋಹ ನಡೆಸಿದ್ದಾರೆ ಮತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ರಕ್ತ ಶಿಬಿರವನ್ನು ನಡೆಸಿದ್ದಾರೆ. ಈ ಥರ ಹೆಚ್ಚೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ರಘುವಣ್ಣವರು ಇನ್ನೂ ಆ ದೇವರು 100 ವರ್ಷಗಳ ಕಾಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮತ್ತು ಮುಂದಿನ BJPಯ ಅಭಿವೃದ್ಧಿಯ ವ್ಯಕ್ತಿಯಾಗಿ ಬೆಳೀಲಿ ಅಂತ ಎಮ್ಮರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಆಕಾರವಾದ ಎಸ್ ಟಿ ಜಯರಾಮ್ ಅವರು ಬೆಳೆದಿರುವಂಥ ರೀತಿಯಲ್ಲಿ ಬೃಹತ್ ಆಕಾರವಾಗಿ ದೊಡ್ಡ ಆಲ್ಮರ ಯಾವ ಥರ ಬೇರು ಕೊಡ್ತಾ ಆ ಥರ ಬೇರು ಕೊಟ್ಟು ನಮ್ಮ ರಘುವಣ್ಣವರು ಬೆಳಿಬೇಕು ಅಂತ ನಮ್ಮ ಆಶ್ರಯ. ಎಲ್ಲ ನನ್ನ ಯುವ ಮಿತ್ರರಿಗೂ ಧನ್ಯವಾದ.
BJP ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಘುವಣ್ಣವರ ಹುಟ್ಟುಹಬ್ಬ ಆಚರಣೆ ಮಾಡೋದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಇವತ್ತು ಮಮತೆ ಮಾಡಿದ್ದು ಏನು ನಮ್ಮ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರುಗಳು ಅಭಿಮಾನಿಗಳು ಮತ್ತು ನಮ್ಮ BJP ಯುವ ಮೋರ್ಚಾ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಇವರ ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾವು ಸ್ನೇಹಿತರುಗಳೆಲ್ಲ ಕೇಳ್ಕೊಳ್ತಿದ್ದೀವಿ. ಪರಂಪರೆಯ ಮಾರ್ಗದರ್ಶಿ ಎಂದು ಕರೆಯಲ್ಪಡ್ತಕ್ಕಂಥ ಯುವ ಜನರಿಗೆ ಸೇವಾ ಮನೋಭಾವ ಬಿತ್ತಬೇಕು ಮತ್ತು ಏನು ಭಾರತವನ್ನು ಹಸಿವು ಮುಕ್ತ ಭಾರತವನ್ನು ಆಗಿಸ್ತಕ್ಕಂಥ ಕೈಂಕರ್ಯದಲ್ಲಿ ತೊಡಗಿರ್ತಕ್ಕಂಥ ಮಂಡ್ಯ ಜಿಲ್ಲಾ BJP ಜಿಲ್ಲಾಧ್ಯಕ್ಷರಾದ ರಘುಗೌಡರವರು ಅವರ ಜನ್ಮದಿನವನ್ನು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದ ಅಂಗಳದಲ್ಲಿ ನೊಂದವರಿಗೆ ಹಸಿದವರಿಗೆ ದಾಸೋಹ ನೀಡುವ ಮುಖಾಂತರ ತಮ್ಮ ಜನ್ಮದಿನವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ಭಾರತ ಒಂದು ಸಮೃದ್ಧವಾದ ಭಾರತ, ಇಲ್ಲಿ ಮನುಕುಲ ಉಳಿಬೇಕು, ಮನುಕುಲ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ವಿವಿಧ ಕನಸುಗಳನ್ನೊತ್ತು ಹಲವು ಕನಸುಗಳನ್ನೊತ್ತು ಈ ಸಮುದಾಯದ ಅಭ್ಯುದಯಕ್ಕೋಸ್ಕರ ಕೈ ದುಡಿತಿರ್ತಕ್ಕಂಥ ಶ್ರೀಯುತ HM ರಘುಗೌಡರವರಿಗೆ ಭಗವಂತ ಆಯುಷ್ಯ ಕರುಣಿಸಲಿ, ಆ ಮುಖಾಂತರ ಸಮೃದ್ಧ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿ, ಹಾಗೆಯೇ ಉತ್ತಮವಾದಂಥ ಭವಿಷ್ಯವನ್ನು ರಾಜಕೀಯದಲ್ಲಿ ನೀಡಲಿ ಅಂತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡಿ ಇವತ್ತು ದಾಸೋಹ ವಿತರಣೆ ಮಾಡಿದೆ. ಅವರಿಗೆ ಮಮತೆಯ ಮಡಿಲು ವತಿಯಿಂದ ಜನ್ಮದಿನದ ಶುಭಾಶಯಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.